ಗುಡ್ ಬೈ ಹೇಳಿದ್ದಾರೆ. ಟ್ವೀಟ್ ಮೂಲಕ ಅಧಿಕೃತವಾಗಿ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಸುದೀಪ್ ಅವರು. 11 ಸೀಸನ್ಗಳನ್ನ ನಾನು ಎಂಜಾಯ್ ಮಾಡಿದ್ದೇನೆ. ನಿಮ್ಮ ಈ ಪ್ರೀತಿಗೆ ಧನ್ಯವಾದಗಳು ಅಂತ ನಟ ಸುದೀಪ್ ಎಕ್ಸ್ ಖಾತೆಯಲ್ಲಿ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಬಿಗ್ ಬಾಸ್ನ ಈ ಫಿನಾಲೆ ನನ್ನ ಕೊನೆಯ ನಿರೂಪಣೆ. ಬಿಗ್ ಬಾಸ್ ಜರ್ನಿ ಜೀವನದಲ್ಲಿ ಮರೆಯಲಾಗದ ನೆನಪು. ನಿಮ್ಮೆಲ್ಲರ ಅಪಾರ ಪ್ರೀತಿ ಗೌರವಕ್ಕೆ ತಲೆಬಾಗುತ್ತೇನೆ ಅಂತ ಹೇಳುವ ಮೂಲಕ ಬಿಗ್ ಬಾಸ್ ನಿರೂಪಣೆಗೆ ಗುಡ್ ಬೈ ಹೇಳಿದ್ದಾರೆ ಕಿಚ್ಚ ಸುದೀಪ್. 11 ಸೀಸನ್ಗಳನ್ನ ಎಂಜಾಯ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಈಗ ಸದ್ಯಕ್ಕೆ ನಡೀತಾ ಇರೋದು 11ನೇ ಸೀಸನ್. ಈ ಫಿನಾಲೆಯ ನಿರೂಪಣೆ ನನ್ನ ಕೊನೆಯ ನಿರೂಪಣೆ ಆಗುತ್ತೆ ಬಿಗ್ ಬಾಸ್ನಲ್ಲಿ ಅಂತ ಹೇಳಿದ್ದಾರೆ. ಬಿಗ್ ಬಾಸ್ನ ಈ ಫಿನಾಲೆ ನನ್ನ ಕೊನೆಯ ನಿರೂಪಣೆ ಬಿಗ್ ಬಾಸ್ನಲ್ಲಿ. ಬಿಗ್ ಬಾಸ್ ಜರ್ನಿ ಜೀವನದಲ್ಲಿ ಮರೆಯಲಾಗದ ನೆನಪು. ನಿಮ್ಮೆಲ್ಲರ ಅಪಾರ ಪ್ರೀತಿ ಗೌರವಕ್ಕೆ ತಲೆಬಾಗ್ತೀನಿ ಅಂತ ಕಿಚ್ಚ ಸುದೀಪ್ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಇನ್ನು ಈ ವಿಚಾರವಾಗಿ ಈ ಹಿಂದೆಯೇ ರಿಪಬ್ಲಿಕ್ ಕನ್ನಡದ ಜೊತೆಗೆ ಸುದೀಪ್ ಅವರು ಮಾತಾಡಿದ್ರು. ಈ ಸಂದರ್ಭದಲ್ಲಿ ವಿಶೇಷ ಸಂದರ್ಶನದಲ್ಲಿ ಸುದೀಪ್ ಅವರು ಆಡಿದ ಮಾತುಗಳೇನು ಬನ್ನಿ ಕೇಳೋಣ ಅಂತ. ಸಿನಿಮಾಗಿದ್ರು ಇದು ಕಷ್ಟ ನನ್ನ ಪ್ರಕಾರ. ಯಾಕಂತಂದರೆ ಆನ್ ದ ಸ್ಪಾಟ್ ಅವನು ಏನು ಹೇಳ್ತಾನೆ, ಆಮೇಲೆ ನೀವು ಹೇಳ್ದಂಗೆ ಎರಡನೇ ಚಾಯ್ಸ್ ಇಲ್ಲ ನಿಮಗೆ. ನಾನು ಹೇಳಿದ್ದು ತಪ್ಪಾಗಿದೆ, ವಾಪಸ್ ತಗೊಳ್ಳಿ ಅಂತ ಹೇಳೋಕ್ಕೂ ಬರೋದಿಲ್ಲ ಇಲ್ಲಿ. ಈಗ ನಾನೊಂದು ಮುಗ್ಧತೆಯ ಪ್ರಶ್ನೆ ಕೇಳ್ತೇನೆ ಸುದೀಪ್ ಅವರಿಗೆ. ಅದನ್ನೆಲ್ಲ ಹಿಂಗೆ ಹೇಳ್ಬೇಕು ಅವ್ರಿಗೆ ಅಂತೇಳಿ ಸ್ಕ್ರಿಪ್ಟ್ ಒಂದು ಮಾಡಿಕೊಡ್ತಾರೆ. ಅದನ್ನು ಅವರು ಹೇಳ್ತಾರೆ ಇರಬೇಕೇನೋ ಅಂತ ಯಾರೊಬ್ಬ ನೋಡಿ ಹೇಳ್ತಾನೆ. ಅವ್ರಿಗೇನು ಹೇಳ್ತೀರಿ ಸರ್? ಅವ್ರ ಥಾಟಿಗೆ ನಾನು ಅಡ್ಡ ಬರೋಕ್ಕೆ ಹೋಗಲ್ಲ. ನನಗೆ ನೀವು ಬರ್ಕೊಟ್ರಿ ಏನು ಹೇಳಬೇಕು ಅಂತ. ಓಕೆ, ಮನೆ ಒಳಗಡೆ ಇರೋರಿಗೆ ಏನು ಮಾತಾಡಬೇಕು ಅಂತ ಹೆಂಗೆ ಹೇಳ್ಕೊಟ್ಟಿದ್ದೀರಿ? ನಾನು ಸ್ಪಂದಿಸ್ತಾ ಇರೋದು ಅವರಿಗೆ. ನಾನು ಇಲ್ಲ ನನಗೆ ಇಷ್ಟೇ ಹೇಳಿರೋದು ಇಷ್ಟೇ ಮಾತಾಡಿ ಅಂತ ನಾನು ಹೇಳೋಕ್ಕಾಗತ್ತಾ? ನಾನೇನೋ ಪ್ರಶ್ನೆ ಆಗ್ತೀನಿ ಸರ್ ನಿಮಗೆ. ಬಿಟ್ರೆ ನೀವು ಅವತ್ತಿಗೆ ಮಾತಾಡ್ಬೇಕಾದ್ರೆ ಇಲ್ಲಿ ಇವ್ರ ಹತ್ರ ಕೂತು ಈ ಥರ ಮಾತಾಡ್ತೀರಿ ಯಾಕೆ ಅಂತ ಕೇಳ್ಬೋದಾ? ನಾನು ಇದು ಬೇಕಿತ್ತಾ ನಿಮಗೆ ಅಂದಾಗ ನನಗೆ ಗೊತ್ತಿಲ್ಲ ನಿಮ್ಮ ಆನ್ಸರ್ ಯಾವ ಆ್ಯಂಗಲಲ್ಲಿ ಬರುತ್ತೆ ಅಂತ. ಸೊ ಈಗಲೂ ಅದು ಮುಕ್ತವಾಗಿದೆಯಾ 12ನೇದು? ಇಲ್ಲ, ಒಂದು ಪ್ರಶ್ನೆಗೆ ಉತ್ತರ ಕೊಡಿ ಸರ್. ಬಿಗ್ ಬಾಸ್ 12ಕ್ಕೆ 12 ಮಾಡ್ಬೋದು, ಮಾಡೋದೇನು ಇರ್ಬೋದು, ಅಥವಾ ಇಲ್ಲ ಮಾಡಲ್ಲ? ಇವತ್ತಿನ ಪರಿಸ್ಥಿತಿಯಲ್ಲಿ ಮಾಡಲ್ಲ ಸರ್. ಗುಡ್ ಬೈ ಹೇಳಿದ್ದಾರೆ. ಟ್ವೀಟ್ ಮೂಲಕ ಅಧಿಕೃತವಾಗಿ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಸುದೀಪ್ ಅವರು. 11 ಸೀಸನ್ಗಳನ್ನ ನಾನು ಎಂಜಾಯ್ ಮಾಡಿದ್ದೇನೆ. ನಿಮ್ಮ ಈ ಪ್ರೀತಿಗೆ ಧನ್ಯವಾದಗಳು ಅಂತ ನಟ ಸುದೀಪ್ ಎಕ್ಸ್ ಖಾತೆಯಲ್ಲಿ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಬಿಗ್ ಬಾಸ್ನ ಈ ಫಿನಾಲೆ ನನ್ನ ಕೊನೆಯ ನಿರೂಪಣೆ. ಬಿಗ್ ಬಾಸ್ ಜರ್ನಿ ಜೀವನದಲ್ಲಿ ಮರೆಯಲಾಗದ ನೆನಪು. ನಿಮ್ಮೆಲ್ಲರ ಅಪಾರ ಪ್ರೀತಿ ಗೌರವಕ್ಕೆ ತಲೆಬಾಗುತ್ತೇನೆ ಅಂತ ಹೇಳುವ ಮೂಲಕ ಬಿಗ್ ಬಾಸ್ ನಿರೂಪಣೆಗೆ ಗುಡ್ ಬೈ ಹೇಳಿದ್ದಾರೆ ಕಿಚ್ಚ ಸುದೀಪ್. 11 ಸೀಸನ್ಗಳನ್ನ ಎಂಜಾಯ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಈಗ ಸದ್ಯಕ್ಕೆ ನಡೀತಾ ಇರೋದು 11ನೇ ಸೀಸನ್. ಈ ಫಿನಾಲೆಯ ನಿರೂಪಣೆ ನನ್ನ ಕೊನೆಯ ನಿರೂಪಣೆ ಆಗುತ್ತೆ ಬಿಗ್ ಬಾಸ್ನಲ್ಲಿ ಅಂತ ಹೇಳಿದ್ದಾರೆ. ಬಿಗ್ ಬಾಸ್ನ ಈ ಫಿನಾಲೆ ನನ್ನ ಕೊನೆಯ ನಿರೂಪಣೆ ಬಿಗ್ ಬಾಸ್ನಲ್ಲಿ. ಬಿಗ್ ಬಾಸ್ ಜರ್ನಿ ಜೀವನದಲ್ಲಿ ಮರೆಯಲಾಗದ ನೆನಪು. ನಿಮ್ಮೆಲ್ಲರ ಅಪಾರ ಪ್ರೀತಿ ಗೌರವಕ್ಕೆ ತಲೆಬಾಗ್ತೀನಿ ಅಂತ ಕಿಚ್ಚ ಸುದೀಪ್ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಇನ್ನು ಈ ವಿಚಾರವಾಗಿ ಈ ಹಿಂದೆಯೇ ರಿಪಬ್ಲಿಕ್ ಕನ್ನಡದ ಜೊತೆಗೆ ಸುದೀಪ್ ಅವರು ಮಾತಾಡಿದ್ರು. ಈ ಸಂದರ್ಭದಲ್ಲಿ ವಿಶೇಷ ಸಂದರ್ಶನದಲ್ಲಿ ಸುದೀಪ್ ಅವರು ಆಡಿದ ಮಾತುಗಳೇನು ಬನ್ನಿ ಕೇಳೋಣ ಅಂತ. ಸಿನಿಮಾಗಿದ್ರು ಇದು ಕಷ್ಟ ನನ್ನ ಪ್ರಕಾರ. ಯಾಕಂತಂದರೆ ಆನ್ ದ ಸ್ಪಾಟ್ ಅವನು ಏನು ಹೇಳ್ತಾನೆ, ಆಮೇಲೆ ನೀವು ಹೇಳ್ದಂಗೆ ಎರಡನೇ ಚಾಯ್ಸ್ ಇಲ್ಲ ನಿಮಗೆ. ನಾನು ಹೇಳಿದ್ದು ತಪ್ಪಾಗಿದೆ, ವಾಪಸ್ ತಗೊಳ್ಳಿ ಅಂತ ಹೇಳೋಕ್ಕೂ ಬರೋದಿಲ್ಲ ಇಲ್ಲಿ. ಈಗ ನಾನೊಂದು ಮುಗ್ಧತೆಯ ಪ್ರಶ್ನೆ ಕೇಳ್ತೇನೆ ಸುದೀಪ್ ಅವರಿಗೆ. ಅದನ್ನೆಲ್ಲ ಹಿಂಗೆ ಹೇಳ್ಬೇಕು ಅವ್ರಿಗೆ ಅಂತೇಳಿ ಸ್ಕ್ರಿಪ್ಟ್ ಒಂದು ಮಾಡಿಕೊಡ್ತಾರೆ. ಅದನ್ನು ಅವರು ಹೇಳ್ತಾರೆ ಇರಬೇಕೇನೋ ಅಂತ ಯಾರೊಬ್ಬ ನೋಡಿ ಹೇಳ್ತಾನೆ. ಅವ್ರಿಗೇನು ಹೇಳ್ತೀರಿ ಸರ್? ಅವ್ರ ಥಾಟಿಗೆ ನಾನು ಅಡ್ಡ ಬರೋಕ್ಕೆ ಹೋಗಲ್ಲ. ನನಗೆ ನೀವು ಬರ್ಕೊಟ್ರಿ ಏನು ಹೇಳಬೇಕು ಅಂತ. ಓಕೆ, ಮನೆ ಒಳಗಡೆ ಇರೋರಿಗೆ ಏನು ಮಾತಾಡಬೇಕು ಅಂತ ಹೆಂಗೆ ಹೇಳ್ಕೊಟ್ಟಿದ್ದೀರಿ? ನಾನು ಸ್ಪಂದಿಸ್ತಾ ಇರೋದು ಅವರಿಗೆ. ನಾನು ಇಲ್ಲ ನನಗೆ ಇಷ್ಟೇ ಹೇಳಿರೋದು ಇಷ್ಟೇ ಮಾತಾಡಿ ಅಂತ ನಾನು ಹೇಳೋಕ್ಕಾಗತ್ತಾ? ನಾನೇನೋ ಪ್ರಶ್ನೆ ಆಗ್ತೀನಿ ಸರ್ ನಿಮಗೆ. ಬಿಟ್ರೆ ನೀವು ಅವತ್ತಿಗೆ ಮಾತಾಡ್ಬೇಕಾದ್ರೆ ಇಲ್ಲಿ ಇವ್ರ ಹತ್ರ ಕೂತು ಈ ಥರ ಮಾತಾಡ್ತೀರಿ ಯಾಕೆ ಅಂತ ಕೇಳ್ಬೋದಾ? ನಾನು ಇದು ಬೇಕಿತ್ತಾ ನಿಮಗೆ ಅಂದಾಗ ನನಗೆ ಗೊತ್ತಿಲ್ಲ ನಿಮ್ಮ ಆನ್ಸರ್ ಯಾವ ಆ್ಯಂಗಲಲ್ಲಿ ಬರುತ್ತೆ ಅಂತ. ಸೊ ಈಗಲೂ ಅದು ಮುಕ್ತವಾಗಿದೆಯಾ 12ನೇದು? ಇಲ್ಲ, ಒಂದು ಪ್ರಶ್ನೆಗೆ ಉತ್ತರ ಕೊಡಿ ಸರ್. ಬಿಗ್ ಬಾಸ್ 12ಕ್ಕೆ
12 ಮಾಡ್ಬೋದು, ಮಾಡದೇನೂ ಇರ್ಬೋದು, ಅಥವಾ ಇಲ್ಲ ಮಾಡಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಮಾಡಲ್ಲ ಸರ್. ಬಾಯ್ ಹೇಳಿದ್ದಾರೆ. ಟ್ವೀಟ್ ಮೂಲಕ ಅಧಿಕೃತವಾಗಿ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಸುದೀಪ್ ಅವರು. 11 ಸೀಸನ್ಗಳನ್ನ ನಾನು ಎಂಜಾಯ್ ಮಾಡಿದ್ದೇನೆ. ನಿಮ್ಮ ಈ ಪ್ರೀತಿಗೆ ಧನ್ಯವಾದಗಳು ಅಂತ ನಟ ಸುದೀಪ್ ಎಕ್ಸ್ ಖಾತೆಯಲ್ಲಿ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಬಿಗ್ ಬಾಸ್ನ ಈ ಫಿನಾಲೆ ನನ್ನ ಕೊನೆಯ ನಿರೂಪಣೆ. ಬಿಗ್ ಬಾಸ್ ಜರ್ನಿ ಜೀವನದಲ್ಲಿ ಮರೆಯಲಾಗದ ನೆನಪು. ನಿಮ್ಮೆಲ್ಲರ ಅಪಾರ ಪ್ರೀತಿ ಗೌರವಕ್ಕೆ ತಲೆಬಾಗುತ್ತೇನೆ ಅಂತ ಹೇಳುವ ಮೂಲಕ ಬಿಗ್ ಬಾಸ್ ನಿರೂಪಣೆಗೆ ಗುಡ್ ಬೈ ಹೇಳಿದ್ದಾರೆ ಕಿಚ್ಚ ಸುದೀಪ್. 11 ಸೀಸನ್ಗಳನ್ನ ಎಂಜಾಯ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಈಗ ಸದ್ಯಕ್ಕೆ ನಡೀತಾ ಇರೋದು 11ನೇ ಸೀಸನ್. ಈ ಫಿನಾಲೆಯ ನಿರೂಪಣೆ ನನ್ನ ಕೊನೆಯ ನಿರೂಪಣೆ ಆಗುತ್ತೆ ಬಿಗ್ ಬಾಸ್ನಲ್ಲಿ ಅಂತ ಹೇಳಿದ್ದಾರೆ. ಬಿಗ್ ಬಾಸ್ನ ಈ ಫಿನಾಲೆ ನನ್ನ ಕೊನೆಯ ನಿರೂಪಣೆ ಬಿಗ್ ಬಾಸ್ನಲ್ಲಿ. ಬಿಗ್ ಬಾಸ್ ಜರ್ನಿ ಜೀವನದಲ್ಲಿ ಮರೆಯಲಾಗದ ನೆನಪು. ನಿಮ್ಮೆಲ್ಲರ ಅಪಾರ ಪ್ರೀತಿ ಗೌರವಕ್ಕೆ ತಲೆಬಾಗ್ತೀನಿ ಅಂತ ಕಿಚ್ಚ ಸುದೀಪ್ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಇನ್ನು ಈ ವಿಚಾರವಾಗಿ ಈ ಹಿಂದೆಯೇ ರಿಪಬ್ಲಿಕ್ ಕನ್ನಡದ ಜೊತೆಗೆ ಸುದೀಪ್ ಅವರು ಮಾತಾಡಿದ್ರು. ಈ ಸಂದರ್ಭದಲ್ಲಿ ವಿಶೇಷ ಸಂದರ್ಶನದಲ್ಲಿ ಸುದೀಪ್ ಅವರು ಆಡಿದ ಮಾತುಗಳೇನು ಬನ್ನಿ ಕೇಳೋಣ ಅಂತ. ಸಿನಿಮಾ ಆಗಿದ್ರು ಇದು ಕಷ್ಟ ನನ್ನ ಪ್ರಕಾರ. ಯಾಕಂತಂದರೆ ಆನ್ ದ ಸ್ಪಾಟ್ ಅವನು ಏನು ಹೇಳ್ತಾನೆ, ನೀವು ಹೇಳ್ದಂಗೆ ಎರಡನೇ ಚಾಯ್ಸ್ ಇಲ್ಲ ನಿಮಗೆ. ನಾನು ಹೇಳಿದ್ದು ತಪ್ಪಾಗಿದೆ, ವಾಪಸ್ ತಗೊಳ್ಳಿ ಅಂತ ಹೇಳೋಕ್ಕೂ ಬರೋದಿಲ್ಲ ಇಲ್ಲಿ. ಈಗ ನಾನೊಂದು ಮುಗ್ಧತೆಯ ಪ್ರಶ್ನೆ ಕೇಳ್ತೇನೆ ಸುದೀಪ್ ಅವರಿಗೆ. ಅದನ್ನೆಲ್ಲ ಹಿಂಗೆ ಹೇಳ್ಬೇಕು ಅವ್ರಿಗೆ ಅಂತೇಳಿ ಸ್ಕ್ರಿಪ್ಟ್ ಒಂದು ಮಾಡಿಕೊಡ್ತಾರೆ. ಅದನ್ನು ಅವರು ಹೇಳ್ತಾರೆ ಇರಬೇಕೇನೋ ಅಂತ ಯಾರೊಬ್ಬ ನೋಡಿ ಹೇಳ್ತಾನೆ. ಅವ್ರಿಗೆ ಏನು ಹೇಳ್ತೀರಿ ಸರ್? ಅವ್ರ ಥಾಟಿಗೆ ನಾನು ಅಡ್ಡ ಬರೋಕ್ಕೆ ಹೋಗಲ್ಲ. ನನಗೆ ನೀವು ಬರ್ಕೊಟ್ರಿ ಏನು ಹೇಳಬೇಕು ಅಂತ. ಓಕೆ, ಮನೆ ಒಳಗಡೆ ಇರೋರಿಗೆ ಏನು ಮಾತಾಡಬೇಕು ಅಂತ ಹೆಂಗೆ ಹೇಳ್ಕೊಟ್ಟಿದ್ದೀರಿ? ನಾನು ಸ್ಪಂದಿಸ್ತಾ ಇರೋದು ಅವ್ರಿಗೆ. ನಾನು ಇಲ್ಲ ನನಗೆ ಇಷ್ಟೇ ಹೇಳಿರೋದು ಇಷ್ಟೇ ಮಾತಾಡಿ ಅಂತ ನಾನು ಹೇಳೋಕ್ಕಾಗತ್ತಾ? ನಾನೇನೋ ಪ್ರಶ್ನೆ ಆಗ್ತೀನಿ ಸರ್ ನಿಮಗೆ. ಬಿಟ್ರೆ ನೀವು ಅವತ್ತಿಗೆ ಮಾತಾಡ್ಬೇಕಾದ್ರೆ ಇಲ್ಲಿ ಇವ್ರ ಹತ್ರ ಕೂತು ಈ ಥರ ಮಾತಾಡ್ತೀರಿ ಯಾಕೆ ಅಂತ ಕೇಳ್ಬೋದಾ? ನನ್ನ ಇದು ಬೇಕಿತ್ತಾ ನಿಮಗೆ ಅಂದಾಗ ನನಗೆ ಗೊತ್ತಿಲ್ಲ ನಿಮ್ಮ ಆನ್ಸರ್ ಯಾವ ಆ್ಯಂಗಲಲ್ಲಿ ಬರುತ್ತೆ ಅಂತ. ಸೊ ಈಗಲೂ ಅದು ಮುಕ್ತವಾಗಿದೆಯಾ 12ನೇದು? ಇಲ್ಲ, ಒಂದು ಪ್ರಶ್ನೆಗೆ ಉತ್ತರ ಕೊಡಿ ಸರ್. ಬಿಗ್ ಬಾಸ್ 12ಕ್ಕೆ 12 ಮಾಡ್ಬೋದು, ಮಾಡದೇನೂ ಇರ್ಬೋದು, ಅಥವಾ ಇಲ್ಲ ಮಾಡಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಮಾಡಲ್ಲ ಸರ್. ಬಾಯ್ ಹೇಳಿದ್ದಾರೆ. ಟ್ವೀಟ್ ಮೂಲಕ ಅಧಿಕೃತವಾಗಿ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಸುದೀಪ್ ಅವರು. 11 ಸೀಸನ್ಗಳನ್ನ ನಾನು ಎಂಜಾಯ್ ಮಾಡಿದ್ದೇನೆ. ನಿಮ್ಮ ಈ ಪ್ರೀತಿಗೆ ಧನ್ಯವಾದಗಳು ಅಂತ ನಟ ಸುದೀಪ್ ಎಕ್ಸ್ ಖಾತೆಯಲ್ಲಿ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಬಿಗ್ ಬಾಸ್ನ ಈ ಫಿನಾಲೆ ನನ್ನ ಕೊನೆಯ ನಿರೂಪಣೆ. ಬಿಗ್ ಬಾಸ್ ಜರ್ನಿ ಜೀವನದಲ್ಲಿ ಮರೆಯಲಾಗದ ನೆನಪು. ನಿಮ್ಮೆಲ್ಲರ ಅಪಾರ ಪ್ರೀತಿ ಗೌರವಕ್ಕೆ ತಲೆಬಾಗುತ್ತೇನೆ ಅಂತ ಹೇಳುವ ಮೂಲಕ ಬಿಗ್ ಬಾಸ್ ನಿರೂಪಣೆಗೆ ಗುಡ್ ಬೈ ಹೇಳಿದ್ದಾರೆ ಕಿಚ್ಚ ಸುದೀಪ್. 11 ಸೀಸನ್ಗಳನ್ನ ಎಂಜಾಯ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಈಗ ಸದ್ಯಕ್ಕೆ ನಡೀತಾ ಇರೋದು 11ನೇ ಸೀಸನ್. ಈ ಫಿನಾಲೆಯ ನಿರೂಪಣೆ ನನ್ನ ಕೊನೆಯ ನಿರೂಪಣೆ ಆಗುತ್ತೆ ಬಿಗ್ ಬಾಸ್ನಲ್ಲಿ ಅಂತ ಹೇಳಿದ್ದಾರೆ. ಬಿಗ್ ಬಾಸ್ನ ಈ ಫಿನಾಲೆ ನನ್ನ ಕೊನೆಯ ನಿರೂಪಣೆ ಬಿಗ್ ಬಾಸ್ನಲ್ಲಿ. ಬಿಗ್ ಬಾಸ್ ಜರ್ನಿ ಜೀವನದಲ್ಲಿ ಮರೆಯಲಾಗದ ನೆನಪು. ನಿಮ್ಮೆಲ್ಲರ ಅಪಾರ ಪ್ರೀತಿ ಗೌರವಕ್ಕೆ ತಲೆಬಾಗ್ತೀನಿ ಅಂತ ಕಿಚ್ಚ ಸುದೀಪ್ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಇನ್ನು ಈ ವಿಚಾರವಾಗಿ ಈ ಹಿಂದೆಯೇ ರಿಪಬ್ಲಿಕ್ ಕನ್ನಡದ ಜೊತೆಗೆ ಸುದೀಪ್ ಅವರು ಮಾತಾಡಿದ್ರು. ಈ ಸಂದರ್ಭದಲ್ಲಿ ವಿಶೇಷ ಸಂದರ್ಶನದಲ್ಲಿ ಸುದೀಪ್ ಅವರು ಆಡಿದ ಮಾತುಗಳೇನು ಬನ್ನಿ ಕೇಳೋಣ ಅಂತ. ಸಿನಿಮಾ ಆಗಿದ್ರು ಇದು ಕಷ್ಟ ನನ್ನ ಪ್ರಕಾರ. ಯಾಕಂತಂದರೆ ಆನ್ ದ ಸ್ಪಾಟ್ ಅವನು ಏನು ಹೇಳ್ತಾನೆ, ನೀವು ಹೇಳ್ದಂಗೆ ಎರಡನೇ ಚಾಯ್ಸ್ ಇಲ್ಲ ನಿಮಗೆ. ನಾನು ಹೇಳಿದ್ದು ತಪ್ಪಾಗಿದೆ, ವಾಪಸ್ ತಗೊಳ್ಳಿ ಅಂತ ಹೇಳೋಕ್ಕೂ ಬರೋದಿಲ್ಲ ಇಲ್ಲಿ. ಈಗ ನಾನೊಂದು ಮುಗ್ಧತೆಯ ಪ್ರಶ್ನೆ ಕೇಳ್ತೇನೆ ಸುದೀಪ್ ಅವರಿಗೆ. ಅದನ್ನೆಲ್ಲ ಹಿಂಗೆ ಹೇಳ್ಬೇಕು ಅವ್ರಿಗೆ ಅಂತೇಳಿ ಸ್ಕ್ರಿಪ್ಟ್ ಒಂದು ಮಾಡಿಕೊಡ್ತಾರೆ. ಅದನ್ನು ಅವರು ಹೇಳ್ತಾರೆ ಇರಬೇಕೇನೋ ಅಂತ ಯಾರೊಬ್ಬ ನೋಡಿ ಹೇಳ್ತಾನೆ. ಅವ್ರಿಗೆ ಏನು ಹೇಳ್ತೀರಿ ಸರ್? ಅವ್ರ ಥಾಟಿಗೆ ನಾನು ಅಡ್ಡ ಬರೋಕ್ಕೆ ಹೋಗಲ್ಲ. ನನಗೆ ನೀವು ಬರ್ಕೊಟ್ರಿ ಏನು ಹೇಳಬೇಕು ಅಂತ. ಓಕೆ, ಮನೆ ಒಳಗಡೆ ಇರೋರಿಗೆ ಏನು ಮಾತಾಡಬೇಕು ಅಂತ ಹೆಂಗೆ ಹೇಳ್ಕೊಟ್ಟಿದ್ದೀರಿ? ನಾನು ಸ್ಪಂದಿಸ್ತಾ ಇರೋದು ಅವ್ರಿಗೆ. ನಾನು ಇಲ್ಲ ನನಗೆ ಇಷ್ಟೇ ಹೇಳಿರೋದು ಇಷ್ಟೇ ಮಾತಾಡಿ ಅಂತ ನಾನು ಹೇಳೋಕ್ಕಾಗತ್ತಾ? ನಾನೇನೋ ಪ್ರಶ್ನೆ ಆಗ್ತೀನಿ ಸರ್ ನಿಮಗೆ. ಬಿಟ್ರೆ ನೀವು ಅವತ್ತಿಗೆ ಮಾತಾಡ್ಬೇಕಾದ್ರೆ ಇಲ್ಲಿ ಇವ್ರ ಹತ್ರ ಕೂತು ಈ ಥರ ಮಾತಾಡ್ತೀರಿ
ಯಾಕೆ ಅಂತ ಕೇಳ್ಬೋದಾ ನನ್ನ, ಇದು ಬೇಕಿತ್ತಾ ನಿಮಗೆ ಅಂದಾಗ ನನಗೆ ಗೊತ್ತಿಲ್ಲ ನಿಮ್ಮ ಆನ್ಸರ್ ಯಾವ ಆ್ಯಂಗಲಲ್ಲಿ ಬರುತ್ತೆ ಅಂತ. ಸೊ ಈಗಲೂ ಅದು ಮುಕ್ತವಾಗಿದೆಯಾ 12ನೇದು? ಇಲ್ಲ, ಒಂದು ಪ್ರಶ್ನೆಗೆ ಉತ್ತರ ಕೊಡಿ ಸರ್. ಬಿಗ್ ಬಾಸ್ 12ಕ್ಕೆ 12 ಮಾಡ್ಬೋದು, ಮಾಡೋದೇನು ಇರ್ಬೋದು, ಅಥವಾ ಇಲ್ಲ ಮಾಡಲ್ಲ? ಇವತ್ತಿನ ಪರಿಸ್ಥಿತಿಯಲ್ಲಿ ಮಾಡಲ್ಲ